ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನ್ನ ಸ್ವಾಮಿನ ತಕ್ಕೊಂಡೋದ್ರು. ಇಲ್ಲಿಗೆ ಬಂದಿದ್ದ ಮುದ್ದು ಮರಿ ನನ್ನ ಕಂದಮ್ಮನನ್ನು ಒತ್ತಾಕೊಂಡೋದ್ರು. ನೀವೆಲ್ಲ ನನ್ನ ಜೊತೆ ಬನ್ನಿ, ನಾನು ನಿಮ್ಮ ದಾರಿ ತೋರಿಸ್ತೀನಿ. ನಮ್ಮ ಹಿರಣ್ಮಯಿ ದೇವರ ಮಗಳು, ಅವಳಿಗೆ ಯಾರು ತೊಂದರೆ ಕೊಡೋದಕ್ಕಾಗಲ್ಲ. ಇವಾಗ ನೀವು ಹೇಳಿದ್ದನ್ನೇ ಒಂದ್ಸತಿ ಜಲದರ್ಶನದ ಮೂಲಕ ನೋಡಿ ಹೇಳಿದ್ರೆ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆಯ್ತು, ದೈವ ಚಿತ್ತ ಇದ್ದಾಗ. ಅಕ್ಕ, ಸುಮ್ಮನೆ ಹುಚ್ಚನ್ ಮಾತು ಕೇಳ್ಕೊಂಡು ಹೀಗೆ ಅಲಿಯೋದು ಬೇಡ. ಸಮಯ ವ್ಯರ್ಥ. ವಾಪಸ್ಸು ಊರಿಗೆ ಹೋಗೋಣ ನಡೀರಿ. ಪೊಲೀಸ್ನವ್ರಿಗೆ ದೂರು ಕೊಟ್ರೆ ಅವ್ರು ಹುಡ್ಕೊಡ್ತಾರಪ್ಪ. ನಾವ್ ಎಲ್ಲಿ ಅಂತ ಹುಡ್ಕೋದು? ಎಷ್ಟು ತಗೊಂಡಿದ್ಯಾ? ಮನೇಲಿ ಕೆಲಸ ಮಾಡ್ತೀನ? ಏನು ಕೆಲಸ? ಮನೇಲಿ ಕೆಲಸ ಮಾಡ್ತೀಯನ? ಎಷ್ಟು ತಗೊಂಡಿದ್ಯಾ? ಮೆರವಣಿಗೆ ಮಾಡಿ ಪಲ್ಲಕ್ಕಿಲ್ ಕರ್ಕೊಂಡು ಹೋಗ್ಬೇಕಂದ ನನ್ನ ಸ್ವಾಮಿನ ಈ ತರ್ಕೊಂಡು ವಾಹನದಲ್ಲಿ ಕರ್ಕೊಂಡ್ರಣ. ಬಲವಂತವಾಗಿ ತಕ್ಕೊಂಡ್ರಲ್ಲ. ಎಲ್ಲ 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 ಸ್ವಾಮಿ ಎಲ್ಲ ಹೇಳು ಹೇಳೋ ಕೀಚ್ಕ. ನಾನೇನ್ ಮಾಡಿಲ್ಲ. ನನ್ನ ಸ್ವಾಮಿನ ಏನ್ ಮಾಡ್ದೆ? ನಾನೇನ್ ಮಾಡಿಲ್ಲ. ನನ್ನ ಸ್ವಾಮಿನ ಎಲ್ಲಿ ಕರ್ಕೊಂಡೋದೆ? ಹೇಳಿಲ್ಲ ಅಂದ್ರೆ ನಾನು ನರಸಿಂಹ ಅವತಾರ ತಾಳ್ಬೇಕಾಗುತ್ತೆ. ನಿನ್ನ ಅದೇನ ಬಗ್ಗಿಬೇಕಾಗ್ತದೆ. ಹೇಳು ಹೇಳಲೇ ಶಿಖಂಡಿ. ಮಾಡಿಲ್ಲ. ಹೇಳು. ಅಯ್ಯೋ ಅಮ್ಮೋರೆ, ನಾನೇನು ಮಾಡಿಲ್ಲ. ಮೊದಲು ಈ ಹುಚ್ಚಿನಿಂದ ಬಿಡಿಸಿ ಅಮ್ಮೋರೆ. ಹುಚ್ಚೇಶ, ಬಿಡು ಅವನ್ನ. ಅವನು ನೀನ್ ಬಿಟ್ಟಿರ್ಬೋದು, ಆದ್ರೆ ನಾನು ನೀನ್ ಬಿಡಲ್ಲ. ಮಗಳು ಏನೋ ಮಾಡ್ರಿ, ಎಲ್ಗೋ ಕರ್ಕೊಂಡೋದ್ರಿ. ಯಾಕೆ ಬೈಕ್ ಗೋಳ ಇಕ್ಕೋತೀರಾ? ಸಮಾಧಿ ಮಾಡ್ಬಿಡ್ತೀವಿ. ಬಂಗಾರಿ, ಬಿಡು ಬಿಡು ಅವನ್ನ. ನೋಡಿ, ಅವ್ನ್ ಏನಾದ್ರೂ ಮಾತಾಡಕ್ ಬಿಟ್ರೆ ತಾನೇ ಅವ್ನೇನಾದ್ರೂ ಹೇಳಕ್ಕಾಗೋದು. ಯಾರು ಆವೇಶಕ್ಕೆ ಒಳಗಾಗ್ಬಿಡಿ. ಇನ್ನೀವನು ಬಾಯಿ ಬಿಟ್ರೆ ಎಲ್ಲ ಬಯಲಾಗತ್ತೆ. ಎಲ್ಲರೂ ಸಿಕ್ಕಾಕೋತೀವಿ. ಈಗ ಯಾಕೆ ಇವನು ಹುಚ್ಚನ್ ಕಣ್ಣಿಗೆ ಬಿದ್ದ? ಏನಪ್ಪ, ನೀನು ನಮ್ಮ ಮಗುವನ್ನ ಈ ವಾಹನದಲ್ಲಿ ಕರ್ಕೊಂಡು ಹೋಗಿದ್ ನಿಜಾನಾ? ಅಮ್ಮೋರೆ, ಅದನ್ನೇ ಹೇಳೋಣಂತ ನಿಮ್ಮ ಹತ್ರ ಬರ್ತಾ ಇದೆ ಅಮ್ಮೋರೆ. ನನಗೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇತ್ತು. ಅವ್ರು ದುಡ್ಡು ಜಾಸ್ತಿ ಕೊಡ್ತೀನಿ ಅಂದ್ರು. ಅದಕ್ಕೆ ನಾನು ಒಪ್ಕೊಂಡು ಅವ್ರು ಹೇಳಿದ್ನ ಮಾಡಿದೆ ಅಮ್ಮೋರೆ. ಅದನ್ನ ತಿಳಿಸೋಣ ಅಂತಾನೆ ನಿಮ್ಮ ಹತ್ರ ಬಂದೆ. ಅಷ್ಟರಲ್ಲಿ ಈ ಹುಚ್ಚ ನನ್ನ ಹುಚ್ಚ ಅಂತೇನು? ನೀನು ಗೋಮಳೆ ಕಚ್ಚಿ ರಕ್ತ ನೋಡ್ತೀನಿ. ಇನ್ನಿವನು ತಡೆಯೋಕ್ಕಾಗಲ್ಲ. ಎಲ್ಲ ಹೇಳ್ಬಿಡ್ತಾನೆ. ಆ ದೇವರಾಜನ್ಗೂ ಬುದ್ಧಿ ಇಲ್ಲ. ನಮ್ಮೂರಿನ ಗಾಡಿನ ಯಾಕೆ ಗೊತ್ತು ಮಾಡಬೇಕಾಗಿತ್ತು? ಅವನಿಗೆ ಉಳ್ಗಾಲ ಇಲ್ಲ. ತಪ್ಪಾಯ್ತು ಮೊರೆ, ನಾನು ಮಾಡಿದ ತಪ್ಪಿಗೆ ನೀವೇನು ಶಿಕ್ಷೆ ಕೊಟ್ಟರು ನಾನು ಅನ್ಭವಿಸ್ತೀನಿ. ಕಾಲು ಬಿಟ್ಟು ಶಿಕ್ಷೆ ಕೊಡ್ತೀನಿ ಮಗನೇ. ಇಲ್ಲೋ ನನ್ನ ಮಗಳು ಸಾಯ್ಬಿಟ್ರ. ನಿನಗೆ ಯಾಕೋ ಬಂತು ಇಂಥ ಬುದ್ಧಿ? ಯಾರು ನಾನು ಬಿಡಲ್ಲ, ಸಾಯ್ಬಿಡ್ತೀನಿ. ಬಂಗಾರಿ, ಬಿಡು ಬಿಡು ಅವನ್ನ. ಎಲ್ಲರೂ ದೂರ ಹೋಗಿ ದೂರ. ಅವನು ಶರಣಾಗತಿಗೆ ಬಂದಿದ್ದಾನಲ್ವಾ, ಈಗ ಅವನ್ನ ಹೊಡೆದ್ರೆ ನಮಗ್ ಸಿಗೋ ಸುಳಿವು ಕೂಡ ಸಿಗಲ್ಲ. ಮೊದ್ಲು ಅವನು ಏನ್ ಹೇಳ್ತಾನೆ ಅಂತ ಕೇಳೋಣ. ಹೇಳಪ್ಪ, ಏನಾಯ್ತು? ನಮ್ಮ ಮಗು ಎಲ್ಲಿ? ಅವರೆಲ್ಲ ಮೊದಲೇ ಆ ಮಗುನ ಜ್ಞಾನ ತಪ್ಪಿಸಿದ್ರು. ಆಮೇಲೆ ನಾನು ಗಾಡಿ ಕರ್ಕೊಂಡೋದೆ.
ಸುತ್ಸಿ ಎಲ್ಲೋ ದೂರ ಕರ್ಕೊಂಡೋದ್ರು. ಅವಾಗ ಈ ಹುಚ್ಚ ಅಲ್ಲ ಇವರು ನಮ್ಮ ಗಾಡಿಗೆ ಅಡ್ಡ ಹಾಕಿದ್ರು. ನಿಲ್ಲಿಸ್ರು ಅವರೆಲ್ಲ ಸೇರಿ ಇವ್ರನ್ನ ಕಟ್ಟಾಕಿದ್ರು. ಬಿಡ್ರ ಆಮೇಲೆ ಊರವರ್ಗಿನ ಒಂದು ತೋಟದ ಹತ್ರ ಕರ್ಕೊಂಡೋದ್ರು. ಮಗುನ ಇಳಿಸ್ಕೊಂಡು ನಾನು ದುಡ್ಡು ಕೊಟ್ಟು ಹೋಗಕ್ಕೆ ಹೇಳಿದ್ರಮ್ಮ. ಆಮೇಲೆ ಆ ಮಗುನ ಎತ್ಕೊಂಡು ದೂರ ಹೋದ್ರು. ಆಮೇಲೆ ಏನಾಯ್ತಂತ ನನಗೆ ಗೊತ್ತಿಲ್ಲಮ್ಮ. ಅಯ್ಯಯ್ಯೋ ನನ್ನ ಸ್ವಾಮಿ ಎತ್ಕೊಂಡು ಬಿಟ್ರಲ್ಲಪ್ಪ. ಅಯ್ಯಯ್ಯೋ ನನ್ನ ದೇವ್ರ ನಾಶ ಮಾಡಕ್ ನೋಡ್ತೀರಲ್ರ. ಲೇ ನನ್ನ ಚಾಪ ನಿಮ್ ಸುಮ್ಮನೆ ಬಿಡಲ್ಲ, ನನ್ನ ಚಾಪ ನಿಮ್ ಸುಮ್ಮನೆ ಬಿಡಲ್ಲ. ನೀವು ಹಾಳಾಗಿ ಹೋಗ್ತೀರ, ನೀವು ನಾಶವಾಗಿ ಹೋಗ್ತೀರ. ಬಿಡ್ರು ಸ್ವಾಮಿ. ನನ್ನ ಮಗಳು ಏನೋ ಅನ್ಯಾಯ ಮಾಡಿದ್ಲು, ಯಾಕೆ ಹಿಂಗೆ ಮಾಡಿದ್ರಿ ಅಣ್ಣ? ನಮ್ಮ ಸಂಸಾರದ ಮೇಲೆ ಅಣ್ಣ, ಇದುವರೆಗೂ ನಾನು ಹೇಳಿದ್ದೆಲ್ಲ ಸತ್ಯ. ಅವ್ರು ಯಾವ ಕಡೆ ಕರ್ಕೊಂಡಂತ ನಾನು ತೋರಿಸ್ತೀನಮ್ಮ. ಹಾಗಾದ್ರೆ ನಡೀರಿ, ಮೊದಲು ಹೋಗಿ ನೋಡೋಣ. ಎಲ್ಲರೂ ಅಮ್ಮನವ್ರು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಮ್ಮ ತಾಯಿ ಜಗನ್ಮಾತೆ, ಈ ಸಂಸಾರ ಸಂಕಷ್ಟದಲ್ಲಿದೆ, ಚಿಂತೆಯಲ್ಲಿ ಮುಳುಗಿದ್ದಾರೆ. ಅಲ್ಲಿ ಏನ್ ನಡೆದಿದೆಯೋ ಅದನ್ನ ಹಾಗೇನೆ ದರ್ಶನ ಮಾಡಿಸು ತಾಯಿ. ಜಗನ್ಮಾತಾ, ಹೇಳಿದೆ ನಾನು, ಹೀಗೆಲ್ಲ ನೋಡೋದು ಬೇಡಮ್ಮ ಅಂತ. ನನ್ನ ಮಾತು ಕೇಳಲಿಲ್ಲ ನೀವು.
ಏನಾಯ್ತು ದೇಶಕ್ರೆ? ಅಮ್ಮನವ್ರು ಏನ್ ತೋರಿಸ್ತಾ ಇದ್ದಾರೆ? ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಅವತ್ತಿಂದ ಆತಂಕ ಪಡ್ತಾ ಇದ್ದಿದ್ದು. ಇಲ್ಲ ಅಂದ್ರೆ ನಾನು ಹೊರಡುವಾಗ್ಲೇ ಯಾಕೆ ನನ್ನ ಕಾಲು ಈ ಪರಿಸ್ಥಿತಿಗೆ ಬರ್ಬೇಕಾಗಿತ್ತು? ಅದೇನಾಗಿದೆ ಅಂತ ಹೇಳಿ ದೇಶಕ್ರೆ. ಅದೇನಿದ್ರು ನಾವು ಶಾಂತವಾಗಿ ಕೇಳ್ತೀವಿ. ಅಪ್ಪ ಮಗಳಿಬ್ರು ಬೇರೆ ಬೇರೆ ಆಗಿದ್ದಾರೆ. ಗಾಬರಿ ಆಗ್ಬೇಡಿ. ಈ ತೊಡಕುಗಳೆಲ್ಲ ತಾತ್ಕಾಲಿಕ. ಅದಕ್ಕದೇ ಪರಿಹಾರ ಸಿಗ್ತಾವು. ಚಿಂತೆ ಮಾಡಬೇಡಿ. ಏನು ಯೋಚನೆ ಮಾಡಬೇಡಿ. ಇಲ್ಲ, ನಾನು ಈಗಲೇ ಹೋಗ್ಬೇಕು. ದೇಶಕ್ರೆ, ನನಗೆ ನೀವೇ ಸಹಾಯ ಮಾಡಬೇಕು. ಈಗಲೇ ರತ್ನಗಿರಿಗೆ ಬಸ್ಸೋ ಲಾರಿ ಕಾರೋ ಏನ್ ಸಿಕ್ಕಿದ್ರು ಹತ್ಕೊಂಡು ಹೋಗ್ಬಿಡ್ತೀನಿ. ನಾನು ಈಗಲೇ ಹೋಗ್ಬೇಕು. ಲಕ್ಷ್ಮಿ, ಏನ್ ಹುಡುಗಾಟ ಆಡ್ತಿದ್ಯಾ? ಅವರಲ್ಲ ಅಷ್ಟು ತೊಂದರೆಲಿದ್ದಾರೆ ಅಂತ ಗೊತ್ತಾಗಿದ್ದು ಇಷ್ಟು ಕಷ್ಟ ಪಟ್ಕೊಂಡು ಮತ್ತೆ ಅವ್ರಿಗೆ ಕಷ್ಟ ಕೊಡಕ್ಕೆ ಹೋಗ್ಬೇಕು ಅಂತಿದ್ಯಾ? ನಿನ್ ಕಾಲಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಮ್ಮ. ಇಲ್ಲ ಅಜ್ಜಿ, ನಾನು ಈಗಲೇ ರತ್ನಗಿರಿಗೆ ಹೋಗ್ಬೇಕು. ನನ್ನ ಕಾಲು ಶಾಶ್ವತವಾಗಿ ಊನ ಆದ್ರೂ ಪರವಾಗಿಲ್ಲ. ನಾನು ನನ್ನ ಮಗಳನ್ನ ನೋಡ್ಲೇಬೇಕು. ನಾನು ನೋಡ್ಲೇಬೇಕು ಅವಳನ್ನ. ಶಾಂತಿ, ಶಾಂತಿ. ನೋಡಮ್ಮ, ನಿನ್ನ ದುಗುಡ ಏನು ಅಂತ ನನಗೆ ಅರ್ಥ ಆಗುತ್ತೆ. ಒಂದು ಕೆಲಸ ಮಾಡು, ನಿನ್ನ ವೈದ್ಯರನ್ನು ಕಂಡು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡು. ಇಂಥ ಪರಿಸ್ಥಿತಿಲಿ ನೀವೇ ದುಡುಕಿ ನಿರ್ಧಾರ ತಗೋಬಾರ್ದು. ನಾನು ಬರ್ತೀನಿ. ದೇಶಕರು ಹೇಳೋದು ಸರಿನೇ ಇದೆ. ಮೊದಲು ವೈದ್ಯರು ಬಂದು ನಿನ್ನ ನೋಡ್ಲಿ, ಆಮೇಲೆ ಏನ್ ಮಾಡೋದು ಅಂತ ತೀರ್ಮಾನ ಮಾಡೋಣ. ಆಗ್ಲಿ, ಅದು ಆಗೋಗ್ಲಿ. ಕರ್ಸಿ ಪೇಟೆ ವೈದ್ಯರನ್ನ. ಅವ್ರೇನಾದ್ರೂ ಹೋಗ್ಬೋದು ಅಂದ್ರೆ ನೀವ್ ಯಾರು ನನ್ನ ತಡಿಬಾರ್ದು ಅಷ್ಟೇ. ಆಯ್ತಮ್ಮ, ನೀನೀಗ ಸಮಾಧಾನವಾಗಿರು. ಏನ್ ಮಾಡಿದ್ರು ಮುಕುಂದ ಸ್ವಾಮಿಗಳೇ? ಈ ಮಾಡಿದ್ ಸರಿನಾ? ಏನ್ ನಡೀತಾ ಇದೆ ಇಲ್ಲಿ? ನೀವ್ ಹೇಳಿದ್ದೇನೋ ಶ್ರೀಚಕ್ರಧಾರಣಿಯಾಗಿ ಬರ್ತೀನಿ ಅಂತ. ಬಂದಿದ್ದೇನೋ ಸರಿ, ಆದ್ರೆ ಶ್ರೀಚಕ್ರನ ಅಪಹರಣ ಮಾಡುವಂತ ದುಷ್ಟರನ್ನ ಯಾಕೆ ಸೃಷ್ಟಿ ಮಾಡಿದ್ರಿ? ಯಾಕೆ ಸೃಷ್ಟಿ ಮಾಡಿದ್ರಿ? ಮೊದಲೇ ನನ್ನನ್ನು ಹುಚ್ಚ ಅಂತಾರೆ ಈ ಊರಿನ ಜನ. ಹೌದು, ಹುಚ್ಚ ಆದೆ ನಾನು. ನಿಮಗಾಗಿ, ನಿಮ್ಮ ದರ್ಶನ ಭಾಗ್ಯಕ್ಕಾಗಿ ನಿಮ್ಮನ್ನು ನೋಡಿ ಕುಣಿದಾಡಿ ನಿಮ್ಮ ನಿರೀಕ್ಷೆಯಲ್ಲಿ ಹುಚ್ಚ ಆದೆ ಸ್ವಾಮಿ. ದೇವ ಹೋದನೋ, ನಮ್ಮ ಸ್ವಾಮಿ ಹೋದನೋ, ದೇವರ ದೇವ ಸ್ವಾಮಿ ಹೋದನೋ, ನಮ್ಮ ಚಿಕ್ಕಮಣಿ ಹೋದ, ಚಿಕ್ಕಮಣಿ ಹೋದ. ನೋಡಿ ಮುಕುಂದರಾಯರೇ, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವಾಗೆ ನೀವು ಬಂದು ನನ್ನ ಕಣ್ಣು ಮುಂದೆ ಗೋಚರಿಸಬೇಕು. ಇಲ್ಲ ಅಂದ್ರೆ ನೀವೆಲ್ಲಿದ್ದೀರಾ ಅಂತ ಹೇಳಿ ನಾನೇ ಅಲ್ಲಿಗೆ ಬರ್ತೀನಿ. ಬಂದು ನಿಮ್ಮನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿ ಕರ್ಕೊಂಡು ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡ್ತೀನಿ. ಅಥವಾ ನೀವೆಲ್ಲಿದ್ದೀರಾ ಅಂತ ಸುಳಿವನ್ನಾದ್ರೂ ಕೊಡಿ. ಅಲ್ಲಿವರೆಗೂ ನಾನು ಈ ಸಮಾಧಿ ಬಿಟ್ಟು ಕದಲಲ್ಲ.
ಮೂರ ಇಲ್ಲೇ ನನ್ನ ಗಾಡಿ ನಿಲ್ಸಿದ್ದು. ಅವ್ರು ದುಡ್ಡು ಕೊಟ್ಟು ಮಗುನ ಆ ಕಡೆ ತಗೊಂಡೋದ್ರು. ಅವ್ರು ಎಲ್ಲಿಗೆ ಎತ್ಕೊಂಡು ಹೋದ್ರು ಅಂತ ಏನಾದ್ರೂ ಗೊತ್ತೇನಪ್ಪ? ಅಲ್ಲಿ ಮರ ಇದೆಯಲ್ಲ, ಅಲ್ಲಿವರೆಗೂ ನಾನು ನಿಭಾಯಿಸ್ದೆ. ಅಲ್ಲಿಂದ ಅವ್ರು ಎಲ್ಲೋದ್ರು ಗೊತ್ತಿಲ್ಲಮ್ಮ. ಹೋಗ್ರಪ್ಪ, ಹುಡುಗಿ ಎಲ್ಲಾದ್ರೂ ಹಳ್ಳ ತೋಡಿದ್ರೆ, ಹಸಿ ಮಣ್ಣಿದ್ರೆ ಮುಚ್ಚಾಕಿದ್ರೆ ಗೊತ್ತಾಗತ್ತೆ. ಬೇಗ ಹೋಗ್ರಪ್ಪ, ಅಲ್ಲೇ ಹುಡುಗಿ. ಅಮ್ಮೋರೆ, ನಾನು ತಪ್ಪು ಮಾಡಿದ್ದೀನಿ. ಅವ್ರ ಜೊತೆ ನಾನು ಸೇರ್ಬಾರ್ದಾಗಿತ್ತು. ಆ ಮಗು ಸಿಗೋವರೆಗೂ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಮ್ಮೋರೆ. ಆಗ್ಲಪ್ಪ, ತಪ್ಪು ಮಾಡಿದ್ಮೇಲೆ ತಪ್ಪನ್ನ ಒಪ್ಕೊಂಡು ನಮ್ಮ ಜೊತೆ ಸಹಾಯಕ್ಕೆ ನಿಂತಿದ್ಯಲ್ಲ, ಅದೇ ನಿನ್ನ ದೊಡ್ಡ ಗುಣ. ಮುಕುಂದ ಸ್ವಾಮಿಗಳ ಲೀಲೆ ಏನು ಅಂತ ನೋಡೋಣ. ನಡಿಪ್ಪ, ನೀನು ನಮ್ಮವ್ರ ಜೊತೆ ಸೇರ್ಕೊಂಡು ಹುಡುಕು. ನಡಿ. ಹಿರಣ್ಮಯ್ಯೇ, 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 ಹಿರಣ್ಮಯಿ, 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 ಹಿರಣ್ಮಯ್ಯೇ, ಹಿರಣ್ಮಯ್ಯೇ, ಹಿರಣ್ಮಯಿ, 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 ಹಿರಣ್ಮಯ್ಯೇ. ಒಂದು ಕೆಲಸ ನೆಟ್ಟಿಗೆ ಮಾಡೋದಿಲ್ಲ ಈ ದೇವರಾಜನ್ ಕಡೆಯವರು. ಈ ಮಗು ಏನಾರ ಸಿಕ್ಬಿಟ್ರೆ ನನ್ನ ಕತೆ ಗೋವಿಂದ. ಹಿರಣ್ಮಯ್ಯೇ, ಹಿರಣ್ಮಯ್ಯೇ, ಎಲ್ಲಮ್ಮ ಇದೆಯಾ? ಹಿರಣ್ಮಯಿ, ಹುಟ್ಟು ಎಲ್ಲೋಗ್ಬಿಟ್ಟಮ್ಮ? ಹಿರಣ್ಮಯ್ಯೇ, ಅಮ್ಮ ತಾಯಿ ತ್ರಿಪುರ ಸುಂದರಿ, ನನ್ನ ಮಗಳಿಗೆ ಏನೂ ಆಗದೆ ಇರೋ ಥರ ಮಾಡಮ್ಮ. ನಾನು ಚಕ್ರಪುರಿ ಬಂದ ತಕ್ಷಣ ನಿನ್ನ ಗುರುಳು ಸೇವೆ ಮಾಡ್ಕೋತೀನಿ. ನನ್ನ ಮಗಳು ನಂಗೆ ಸಿಗೋ ಹಾಗೆ ಮಾಡಮ್ಮ. ಮುಕುಂದ ಸ್ವಾಮಿಗಳೇ, ಇಲ್ಲಿವರೆಗೂ ದಾರಿ ತೋರಿಸಿದ್ರಿ. ಇನ್ ಮುಂದೆ ಆ ಮಗು ನಮ್ ಕಣ್ಣಿಗೆ ಕಾಣಿಸೋ ಹಾಗೆ ಮಾಡಪ್ಪ. ಹಿರಣ್ಮಯಿ, 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 ಎಲ್ಲಮ್ಮ ಇದೆಯಾ? ಹಿರಣ್ಮಯಿ, ಹಿರಣ್ಮಯ್ಯೇ, 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 ಹಿರಣ್ಮಯಿ, ಹಿರಣ್ಮಯ್ಯೇ, ಹಿರಣ್ಮಯ್ಯೇ, ಹಿರಣ್ಮಯಿ, ಮಗಳೇ, ನಾನು ನಿಮ್ಮಪ್ಪ ಬಂದಿದ್ದೀನಿ. ಎಲ್ಲಿದ್ರು ಕೂಗು, ನಂಗೆ ಕೇಳಿಸುತ್ತೆ. ಹಿರಣ್ಮಯಿ, ಹಿರಣ್ಮಯ್ಯೇ. ಸದ್ಯ ಅವ್ರು ಯಾರೂ ಇಲ್ಲ. ದೇವರಾಜನ್ ಕೈಲಿ ಸಿಕ್ಕಾಕೊಂಡು ನಾನು ಹಾಳಾಗೋದೆ. ಅಯ್ಯಪ್ಪ, ಕಾಲೆಲ್ಲ ನೋವು. ಹಿರಣ್ಮಯ್ಯೇ, ಹಿರಣ್ಮಯ್ಯೇ, ಹಿರಣ್ಮಯಿ, ಮಾತಾಡಮ್ಮ. ಹಿರಣ್ಮಯಿ, ಎಲ್ಲಿದ್ಯಮ್ಮ? ಮಾತಾಡು. ಹಿರಣ್ಮಯಿ, ಎಲ್ಲಿದ್ಯಮ್ಮ? ಹಿರಣ್ಮಯಿ, ಇಷ್ಟು ಹುಡುಕರು ಸಿಗ್ತಾ ಇಲ್ಲ ಅಂದಮೇಲೆ ನನ್ನ ಮಗಳು ಬದುಕಿದಾಳ ಇಲ್ವಂತಾನೆ ಗೊತ್ತಾಗ್ತಿಲ್ಲ. ಹೋದ್ಲು ನನ್ ಬಿಟ್ಟು. ಹಿರಣ್ಮಯಿ, ಹಿರಣ್ಮಯಿ, ಸಮಾಧಾನ ಮಾಡ್ಕೋ ಬಂಗಾರಿ, ಸಮಾಧಾನ ಮಾಡ್ಕೋ. ಮಗುಗೇನು ಆಗಿರಲ್ಲ. ನೀನೇ ಧೈರ್ಯ ಗೆಟ್ರೆ ಹೇಗಪ್ಪ? ಸಮಾಧಾನ ಮಾಡ್ಕೋ, ಹುಡುಕಣ. ಹಿರಣ್ಮಯಿ, ಅಮ್ಮೋರೆ, ಇಲ್ಲೇನಾಗ್ದವ್ರೆ?